ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂಮ್ ಮೋನಾ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಮ್ಮೂರಲ್ಲಂತೂ ತುಂಬ ಮಳೆ ಬರ್ತಾ ಇದೆ. ನಿಮ್ಮೂರಲ್ಲೂ ಮಳೆ ಬರ್ತಾ ಇದೆಯಾ? ಕಮೆಂಟ್ ಮಾಡಿ. ನಾನಂತೂ ದಿನ ಬೆಳಗ್ಗೆ ಲಿಪಿನ ಸ್ಕೂಲಿಗೆ ಹೊಡ್ಸೋಕ್ಕಿಂತ ಮುಂಚೆ ಫಸ್ಟ್ ವಾಟ್ಸಪ್ ಚೆಕ್ ಮಾಡ್ತೀನಿ. ಮಕ್ಕಳಿಗೇನಾದರೂ ಮಳೆ ರಜೆ ಕೊಟ್ಟಿದ್ದಾರಾ ನೋಡೋಣ ಅಂತ ಹೇಳ್ಬಿಟ್ಟು. ಯಾಕಂತ ಅಂದರೆ 5:45ಗೆ ಎದ್ದೇಳಕ್ಕೆ ಆಗ್ತಾನೇ ಇರಲ್ಲ. 5:30ಗೆ ಅಲಾರಾಮ್ ಕೊಟ್ಟಿರ್ತೀನಿ ಆಯಿತಾ. 5:45ಗೆ ಎದ್ದೇಳಲೇಬೇಕಲ್ಲ ಅಂತ ಎದ್ದೇಳ್ತೀನಿ. ಯಾಕೆ ಅಂತಂದರೆ ನಮ್ಮೂರಲ್ಲಂತೂ ಅಷ್ಟು ಮಳೆ ಬರ್ತಾನೆ ಇದೆ. ಚಳಿ ಮಳೆ ಹಾಗಾಗಿ ನನಗೆ ಎದ್ದೇಳಕ್ಕಾಗಲ್ಲ. ಇನ್ನು ನನ್ನ ಮಗಳನ್ನ ಹೆಂಗಪ್ಪ ಎದ್ದು ಓಡಿಸೋದು ಅನ್ನೋ ಥರ ಬೇಜಾರಾಗ್ತಾ ಇರುತ್ತೆ. ಇವತ್ತಂತೂ ಹಾಗೆ ಅನ್ನಿಸ್ತೈತೆ ಆಯಿತಾ. ಹಾಗಾಗಿ ಆ ಸಿಚುವೇಶನ್ನ ನಿಮ್ಮ ಹತ್ರ ಹೇಳ್ಕೊಂಡೆ. ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹಾಸನಿಗೆ ಹೋಗಿದ್ದೆ. ಹಾಗೆಯೇ ಅಣ್ಣನ ಮನೇಲಿ ಪೂಜೆ ಇತ್ತು ಅಂತ ಹೇಳಿ ಹೋಗ್ಬಿಟ್ಟು ಬಂದೆ. ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಕೆಲವೊಂದು ಗ್ಲಿಮ್ಸ್ನ ಅಷ್ಟೇ ಇಲ್ಲಿ ತಕ್ಕೊಂಡಿದ್ದೀನಿ. ಆ್ಯಂಡ್ ಬಂದ ಮೇಲೆ ನಮ್ಮ ಮನೇಲಿ ಲಿಪಿದು ಬಟ್ಟೆ ಎಲ್ಲ ಫ್ರಾಕ್ಸ್ ಎಲ್ಲ ಹಾಗೆ ಇತ್ತಾಯ್ತಾ. ಅಮ್ಮ ಹೇಳ್ತಾಯಿದ್ರು, ಎಷ್ಟು ದಿನದಿಂದ ಹಾಗೆ ಇಟ್ಟಿದ್ಯಾ, ಅದನ್ನೆಲ್ಲ ತೆಗ್ದಿಟ್ಬಿಡು ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನನಗೆ ಈ ವಿಡಿಯೋ ಎಡಿಟ್ ಮಾಡುವಾಗ ಫ್ಲ್ಯಾಶ್ ಆಯಿತು, ಲಿಪಿ ಹತ್ರ ಎಷ್ಟೊಂದು ಫ್ರಾಕ್ಸ್ ಇತ್ತು, ಅದೆಲ್ಲದು ಒಂದು ಕಲೆಕ್ಷನ್ಸ್ನ ಶೇರ್ ಮಾಡ್ಬೋದಿತ್ತು ಅಂತ ಹೇಳಿಬಿಟ್ಟು. ನನಗೆ ಆ್ಯಕ್ಚುಲಿ ಲಿಪಿಗೆ ಒಂದು 5, 6, 7 ಇಯರ್ಸ್ ಆಗೋ ತನಕನೂ ನನಗೆ ಇನ್ನೊಂದು ಬೇಬಿ ಮಾಡ್ಕೊಬೇಕು, ಇನ್ನೊಂದು ಬೇಬಿ ಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ಆ್ಯಕ್ಚುಲಿ ಲಿಪಿ ಬೆಳೀತಾ ಬೆಳೀತಾ ಅಮ್ಮ ನಮ್ಮ ಮನೇಲಿ ನಾನು ಒಬ್ಬಳೇ ಇದ್ದೀನಿ, ನನ್ನ ಜೊತೆ ಆಟ ಆಡೋಕ್ಕೆ ಬೇಕು, ನನಗೆ ಇನ್ನೊಂದು ಬೇಬಿ ಬೇಕಲ್ಲ ನನಗೆ ಅಂತ ಲಿಪಿ ಹೇಳಕ್ಕೆ ಸ್ಟಾರ್ಟ್ ಮಾಡಿ ಹೌದಲ್ವಾ ಅಂತ ಹೇಳಿಬಿಟ್ಟು ಇನ್ನೊಂದು ಮಗು ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ಇವಾಗ ಅನಿಸ್ತಾ ಇದೆ, ನಾನು ಎಲ್ಲ ಫ್ರಾಕ್ಸ್ನೂ ಈಗ ತಿಯಾ ಬರ್ತಾಳೆ ಅಂತಲೇ ಇಟ್ಟಿದ್ದೇನೋ ಅಂತ ಹೇಳಿಬಿಟ್ಟು. ಕೆಲವೊಂದು ಫ್ರಾಕ್ಸ್ನೆಲ್ಲ ಯಾರಿಗೆ ನೀಡಿದೆ ಅವರಿಗೆ ನಾನು ಕೊಟ್ಟಿದ್ದೆ. ಬಟ್ ಇದರಲ್ಲಿ ಕೆಲವೊಂದೆಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟು ಪಾಪಗೂ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಬೋದು ಅಂತ ಅಂದ್ಕೊಂಡು ಎಲ್ಲದನ್ನು ಎತ್ತಿಡ್ತಾ ಇದ್ದೆ. ಆ್ಯಕ್ಚುಲಿ ನೋಡಿ, ನಮ್ಮ ರೂಮ್ ಕಾಟ್ ಕೆಳಗಡೆ ನಾವು ಈ ಮನೆಗೆ ಶಿಫ್ಟ್ ಆದ್ವಲ್ಲ ಆಲ್ಮೋಸ್ಟ್ 3 ಇಯರ್ಸ್ ಆಗೋ, ಆವಾಗ ಕೆಲವೊಂದು ಥಿಂಗ್ಸ್ ಎಲ್ಲ ಇಟ್ಟಿದ್ದೆ ಆಯಿತಾ. ಅದನ್ನು ಅರ್ಜೆಂಟಲ್ಲೆಲ್ಲ ಡಂಪ್ ಮಾಡಿದ್ದೆ ಅಲ್ವಾ. ಒಂದು 6 ಮಂತ್ಸ್ ಆದಮೇಲೆ ನೀಟಾಗಿ ತೆಗೆದು ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅವಳಿಗೆ 3 ಇಯರ್ಸ್ ಆದ್ರೂ ಆ ಕಾಟ್ ಕೆಳಗಡೆಯಿಂದ ತೆಗೆದು ಅದನ್ನು ಆರ್ಗನೈಸ್ ಮಾಡೋಕ್ಕಾಗಿರಲಿಲ್ಲ. ಮೋಹನ್ ಎಲ್ಲ ಲೆಕ್ಕ ಬರೀತಾರಲ್ವ, ಅದ್ರ ಬುಕ್ಸ್ ಎಲ್ಲ ಅಲ್ಲೇ ಇದೆ, ಹೊಸದೆಲ್ಲ ಒಂದು ಮೂಟೆಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ. ಆಮೇಲೆ ಮೋಹನ್ ಎಲ್ಲ ತೆಗೆದ್ಬಿಟ್ಟು ಇದೇನು ಬುಕ್ಸ್ ಇದೆ, ಟಪಾಲು ಪ್ರತಿಯೊಂದು ಇಲ್ಲೇ ಇದೆ ಅಂತ ನಾನು ಏನು ನೋಡಿಲ್ಲ, ಎಲ್ಲ ಹಾಗೆ ಇಟ್ಟಿದ್ದೆ ಅಂತ ಹೇಳ್ತಾ ಇದ್ದೆ. ಇವತ್ತೇನಕ್ಕೆ ಇದನ್ನು ತೆಗೆದ್ವಿ ಅಂತ ಅಂದರೆ, ಇಲ್ಲೇನಾದರೂ ಜಾಗ ಇದೆಯಾ, ಮತ್ತು ಲಿಪಿ ಬಟ್ಟೆಗಳನ್ನೆಲ್ಲ ನೀಟಾಗಿ ಒಂದು ಸೂಟ್ಕೇಸಿಗೆ ಹಾಕ್ಬಿಟ್ಟು ಎತ್ತಿಡೋಣ, ಮತ್ತು ಕೆಲವೊಂದೊಂದೆಲ್ಲ ತಿಯಂಗು ಹಾಕ್ಬೋದು, ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ. ಮತ್ತು ಯಾರಾದರೂ ಅಮ್ಮ ಕೊಡ್ತೀನಿ ಅಂತ ಹೇಳಿದರು ಕೆಲವರಿಗೆ, ಅಮ್ಮನೂ ಕೆಲವೊಂದೆಲ್ಲ ಸೆಗ್ರಿಗೇಟ್ ಮಾಡಿಸ್ಕೊಂಡು ತೊಗೊಂಡು ಹೊರಟ್ರು. ನಮ್ಮನೆ ಗೃಹ ಪ್ರವೇಶದ ಟೈಮಲ್ಲಿ ಲಿಪಿಗೆ ಸಿಲ್ಕ್ ಸ್ಯಾರಿಯಿಂದ ನಾನು ಸ್ಕರ್ಟ್ ಟಾಪ್ ಹೊಲಿಸಿದ್ದೆ ಆಯಿತಾ, ಉದ್ದಲಂಗ. ಅದಂತೂ ನನ್ನ ಫೇವ್ರೇಟ್. ಹಾಗಾಗಿ ಅದನ್ನು ಯಾರಿಗೂ ಕೊಟ್ಟಿರಲಿಲ್ಲ, ನಾನು ಹಾಗೆ ಇಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಬಾಕ್ಸಿಂದ ತೆಗೆದು ಅರೇಂಜ್ ಮಾಡ್ಕೊಳ್ತಾ ಇದ್ದೆ. ವಾರ್ಡ್ರೋಬ್ನ ನೋಡ್ಬಿಟ್ರೆ ಯಪ್ಪ ಏನು ಹಿಂಗೆ ಇಟ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ನಮ್ಮ ಮನೇಲಿ ವಾರ್ಡ್ರೋಬ್ ಮಾಡಿಸುವಂತಹ ಟೈಮಲ್ಲಿ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಹಾಗಾಗಿ ವಾರ್ಡ್ರೋಬ್ ಒಳಗಡೆ ಮಾಡಿರುವಂತಹ ಡಿಸೈನು ನಂಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅಂದರೆ ನೀಟಾಗಿ ಬಟ್ಟೆನ ಆರ್ಗನೈಸ್ ಮಾಡೋ ಥರ ಅವರು ಡಿಸೈನೇ ಮಾಡಿಲ್ಲ, ಹೆಂಗೆ ಬೇಕು ಹಾಗೆ ಡಿಸೈನ್ ಕೊಟ್ಬಿಟ್ಟಿದ್ರು. ಹಾಗಾಗಿ ಹೆಂಗೆ ಜೋಡಿಸಿದ್ರೂ ಅದು ಒಂಥರ ಮೆಸ್ಸಿಯಾಗೇ ಕಾಣುತ್ತೆ. ಮತ್ತು ಬಟ್ಟೆ ಅಂತ ಅಂದರೆ ದಿನ ಹಾಕೋದು, ತೆಗಿಯೋದು, ಮಡ್ಚೋದು, ತೊಳೆಯೋದು, ಇದೇ ರುಟೀನ್ ಆಗಿಬಿಡುತ್ತೆ ಆಯಿತಾ. ಇದೆಲ್ಲ ನನಗೆ ಲಿಪಿಗೆ ಆಗದೆ ಇರೋವಂತಹ ಬಟ್ಟೆನ ಈ ಥರ ಬಾಕ್ಸಿಗೆ ಹಾಕಿ ಟೈ ಮಾಡಿ ಮೇಲಿಟ್ಟಿದ್ದು. ಆಲ್ಮೋಸ್ಟ್ 1.5 ಇಯರ್ ಅಥವಾ 2 ಇಯರ್ಸೇ ಆಗಿತ್ತು ಅನಿಸುತ್ತೆ ಎತ್ತಿಟ್ಟು. ಅದರಲ್ಲಿ ಕೆಲವೊಂದು ಫ್ರಾಕ್ಸ್ ಎಲ್ಲ ತೆಗಿತಾ ಇದ್ದೆ. ಅದಕ್ಕೆ ಅಮ್ಮ ಅಲ್ಲಿ ಯಾರಿಗೋ ಒಬ್ರಿಗೆ ಬೇಕು ಕೊಡು ಅಂತ ಹೇಳ್ಬಿಟ್ಟು ಚೆನ್ನಾಗಿರೋ ಫ್ರಾಕ್ಸ್ ಎಲ್ಲ ಇಸ್ಕೊಳ್ತಾ ಇದ್ರು. ಮತ್ತು ನಾನು ಯಾವುದೆಲ್ಲ ಮತ್ತೆ ಥೀಂಗ್ ಹಾಕಿ ಲಿಪಿ ಥರ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಬೋದು ಅಂತಹ ಫ್ರಾಕ್ಸ್ ಎಲ್ಲ ಇಟ್ಕೊಂಡಿದ್ದೆ ಆಯಿತಾ. ಹೇಗೆ ಅಂತ ಅಂದರೆ, ಒಂದು ಬರ್ಡೇ ಆದ್ರೂ ಚೆನ್ನಾಗಿರೋ ಫ್ರಾಕ್ ಬೇಕು, ಮತ್ತು ಏನಾದರೂ ಫಂಕ್ಷನ್ಸ್ ಆದ್ರೂ ಚೆನ್ನಾಗಿರೋ ಫ್ರಾಕ್ಸ್ ಬೇಕು, ರಿಪೀಟ್ ಹಾಕಬೇಕಲ್ಲ ಅಂತ ಹೇಳಿಬಿಟ್ಟು ತುಂಬ ಫ್ರಾಕ್ಸ್ಗಳು. ಮತ್ತು ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರ ಬಟ್ಟೆಗಳೆಲ್ಲ ಹಾಕಿಸ್ಕೊಳ್ತಾ ಇರಲಿಲ್ಲ ಲಿಪಿ. ಅಮ್ಮ ಚುಚ್ಚುತ್ತೆ, ಸ್ಕೂಲಲ್ಲಿ ಹಾಕಕ್ಕೆ ಬಿಡಲ್ಲ ಅಂತ ಹೇಳೋಳು. ಎಲ್ಲದು ಹಾಗೆ ಇಟ್ಟು ಗಿಡ್ಡ ಆಗಿಬಿಟ್ಟಿದೆ. ಹಾಗಾಗಿ ಅಮ್ಮಂಗೆ ಕೊಟ್ಟು ಕಳಿಸ್ದೆ, ಅಮ್ಮ ಕೊಡ್ತೀನಿ ಅಂದರು ಅಂತ ಹೇಳ್ಬಿಟ್ಟು ಇದೆಲ್ಲ ಡ್ಯಾನ್ಸ್ ಡ್ರೆಸ್ಸು. ನಿಜ ಒಂದು ಒಳ್ಳೆ ಕಲೆಕ್ಷನ್ಸ್ನೇ ಮಾಡ್ಬೋದಿತ್ತು. ಲಿಪಿ ಹತ್ರ ತುಂಬ ಫ್ರಾಕ್ಸ್ ಇತ್ತಾಯ್ತು. ತುಂಬ ಕ್ರೇಜ್ ನನಗೆ ಫಸ್ಟಿಂದನೂ ಬಟ್ಟೆ ಅಂತ ಅಂದರೆ. ನಾನು ಲಿಪಿ ಮ್ಯಾಚಿಂಗ್ ಮಾಡೋದಾಗಿರ್ಬೋದು, ಮೋಹನ್ ಜೊತೆ ಮ್ಯಾಚ್ ಮಾಡೋದಾಗಿರ್ಬೋದು, ಹೀಗೆ ಇರೋದು ಒಂದು ಲೈಫ್ ಅಲ್ವಾ. ಇರೋ ಅಷ್ಟು ದಿನ ನಮಗೆ ಎಷ್ಟು ಖುಷಿ ಆಗುತ್ತೆ, ಏನು ಬೇಕೋ ಅದನ್ನೆಲ್ಲ ತೊಗೊಂಡು ಜಾಲಿಯಾಗಿರಬೇಕು ಅಂತ ನನ್ನದು ಮೈಂಡ್ಸೆಟ್ ಯಾವಾಗಲೂ. ಬಟ್ ಅಮ್ಮನ ಹತ್ರ ಅಪ್ಪನ ಹತ್ರ ಯಾವಾಗಲೂ ಬೈಸ್ಕೊಳ್ತಾನೆ ಇರ್ತೀನಿ. ಮೋನು ಒಂದೊಂದು ಸತಿ ಬೈತಾರೆ, ಎಷ್ಟು ಬಟ್ಟೆ ತೊಗೊಳ್ತೀಯ, ಇರೋ ಬಟ್ಟೆನೇ ಸಾಕಲ್ವಾ, ಅದನ್ನೇ ಹಾಕೋ ಅಂತ ಹೇಳಿಬಿಟ್ಟು. ಇಲ್ಲ ಇದೊಂದು ಬೇಕು ಅಂತೀನಿ. ಒಂದೊಂದು ಸತಿ ಅಂತೂ ಅಮ್ಮಂಗೆ
ತೋರಿಸೇ ಇರಲ್ಲ. ಇದು ಯಾವಾಗಲಿದೆ ಬಟ್ಟೆ ಅಂತ ಕೇಳ್ತಾರೆ. ಏ ಅಮ್ಮ ಇದು ಆವಾಗಲೇ ತೊಗೊಂಡಿದ್ದಲ್ವ ಅಮ್ಮ, ನೀವು ನೋಡಿರ್ಲಿಲ್ವಾ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡಿರೋದು ಉಂಟು. ನಮ್ಮನೆ ಕತೆ ಥರನೇ 100% ನಿಮ್ಮ ಮನೇಲೂ ಇರುತ್ತೆ, ಬೈಸ್ಕೊಂಡಿರ್ತೀರಾ ಅಂತ ಅನಿಸುತ್ತೆ. ಆ್ಯಂಡ್ ಇದು ಬಟ್ಟೆ ಮತ್ತು ಬುಕ್ಸ್ ಎಲ್ಲ ನಾನು ಒಂದು ಚೀಲಕ್ಕೆ ಹಾಕಿಟ್ಟಿದ್ದೆ ಅಲ್ವಾ, ಅದನ್ನೆಲ್ಲ ಮೋಹನ್ ತೆಗಿತಾಯಿದ್ರು. ನಾನು ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದೆ ಅಲ್ವಾ, ಅದ್ರದ್ದು ಕೆಲವೊಂದು ಟೆಕ್ಸ್ಟ್ ಬುಕ್ಸ್ ಎಲ್ಲ ನಾನು ಓನಾಗಿ ಪರ್ಚೇಸ್ ಮಾಡಿದ್ದೆ. ಅದನ್ನೆಲ್ಲ ನೋಡಿಬಿಟ್ಟು ಖುಷಿ ಆಗ್ತಾಯಿತ್ತು. ಅಯ್ಯೋ ಇಷ್ಟೊಂದೆಲ್ಲ ಓದ್ತಾ ಇದ್ನಲ್ಲಪ್ಪ ನಾನು ಕಾಲೇಜ್ ಡೇಸಲ್ಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಅಷ್ಟೇ ಲಿಪಿಗೆ ಮತ್ತು ದೇವ್ರಿಗೆ ಹಾಕೋಕ್ಕೆ ತೊಗೊಂಡಿರುವಂತಹ ಸರನ ಬಾಕ್ಸಲ್ಲಿ ಹಾಕಿ ನೀಟಾಗಿ ಎತ್ತಿಟ್ಟಿದ್ದೀನಿ. ಅದು ಕೂಡ ಸಿಕ್ತು. ಮೋಹನ್ ಅದಕ್ಕೆ ರೇಗಿಸ್ತಾಯಿದ್ರು, ಏನೇ ಚಿನ್ನದ ಸರ ಎಲ್ಲ ಕದ್ದಿಟ್ಬಿಟ್ಟಿದೆಯಲ್ಲ ಅಂತ. ಅದಕ್ಕೆ ನಿಮಗೆ ಗೊತ್ತಿಲ್ಲದೆ ಮಾಡಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾಯಿದ್ದೆ. ಆ್ಯಂಡ್ ರೂಮಲ್ಲಿ ಅಮ್ಮನೂ ಅಷ್ಟೇ ಗಲೀಜಾಗಿತ್ತು. ಆದ್ರೂ ಪಾಪಗೆ ನಿದ್ದೆ ಬರಲ್ಲ, ನೀವು ಗಲಾಟೆ ಮಾಡ್ತೀರಾ, ಅವಳನ್ನು ಸ್ವಲ್ಪ ಹೊತ್ತು ಮಲಗಿಸ್ತೀನಿ ಅಂತ ತೂಗ್ತಾ ಇದ್ರು. ಬಟ್ಟೆ ರಾಶಿ ನೋಡಿ, ಎಲ್ಲರ ಮನೇಲೂ ಮುಗಿದೇ ಇರೋ ಕತೆ ಅಂತ ಅಂದರೆ ಬಟ್ಟೆ ಮಡ್ಚೋದೇ ಮುಗಿದೇ ಇರೋ ಕತೆ, ಪಾತ್ರೆ ತೊಳೆಯೋದೊಂದು ಮುಗಿದೇ ಇರೋ ಕತೆ. ಮೇಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ, ಅಷ್ಟೊತ್ತಿಗೆ ಮೋಹನ್ ಕರಿತಾ ಇದ್ರು ಬಾಯಿಲಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೋದರೆ, ಅವರು ಕೆಳಗಡೆ ರೂಮಲ್ಲಿ ಮೇಲ್ಗಡೆ ನೋಡಿ ಅಲ್ಲಿ ಎಣ್ಣೆ ಬಾಟ್ಲಿಗೆ ಪೇಟ ಹಾಕಿಟ್ಕೊಂಡಿದ್ದಾರೆ. ಅದಕ್ಕೆ ತಮಾಷೆ ಮಾಡ್ತಾಯಿದ್ದೆ, ಯಪ್ಪ ಎಣ್ಣೆ ಬಾಟ್ಲಿಗೆ ಪೇಟ ಹಾಕಿದ್ದೀರಲ್ಲ ನೀವು ಅಂತ ಹೇಳ್ಬಿಟ್ಟು. ಅಲ್ಲಿ ಸಿಕ್ತು ಸುಮ್ಮನಿರೋ, ಅಲ್ಲಿ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ರು. ಮತ್ತು ಅಲ್ಲೂ ಅಷ್ಟೇ ಮೇಲೆಲ್ಲ ಗಲೀಜಾಗಿತ್ತು ಅಂತ ಹೇಳ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅವ್ರದ್ದು ಏನೇನೋ ಥಿಂಗ್ಸ್ ಇತ್ತು ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ರು. ಆ್ಯಕ್ಚುಲಿ ನಾನು ತುಂಬ ಡೀಪ್ ಕ್ಲೀನ್ ಮಾಡಿಸೋದು ಅಂತ ಅಂದರೆ ವರಮಹಾಲಕ್ಷ್ಮಿಗೆ ಮಾಡಿಸ್ತೀನಿ ಆಯಿತಾ. ಲಾಸ್ಟ್ ಇಯರ್ ನಾನು ಪ್ರೆಗ್ನೆಂಟ್ ಇದ್ದೆ ಅಲ್ವಾ, ಹಂಗಾಗಿ ಫುಲ್ ಡೀಪ್ ಕ್ಲೀನ್ ಆಗಿರಲಿಲ್ಲ. ಮೇಲ್ಗಡೆ ಎಲ್ಲ ಸ್ವಲ್ಪ ಹಂಗೆ ಈ ಥರದ್ದೆಲ್ಲ ಬಟ್ಟೆಗಳು ಅದು ಇದು ಎಲ್ಲ ಉಳಿದಿತ್ತು. ಸೊ ಈ ವರ್ಷ ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡಿಸ್ಬಿಟ್ರೆ ಎಲ್ಲ ನೀಟಾಗಿಬಿಡುತ್ತೆ. ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಮುಗಿಸೋ ಅಷ್ಟೊತ್ತಿಗೆ ನನ್ನ ಮಗಳು ಸ್ಕೂಲಿಂದ ಬಂದು ಕಿತಾಪತಿ ಮಾಡ್ತಾಯಿದ್ಲು. ಏನು ಕಿತಾಪತಿ ಮಾಡ್ತಿದ್ಯಾ ಲಿಪಿ ಅಂದರೆ, ಯಾವಾಗಲೂ ಆ ಫೇಸ್ ವಾಶ್ ತೊಗೊಂಡು ಉಚ್ಕೊಳ್ಳೋದು, ಕ್ರೀಮ್ ಹಾಕ್ಕೊಂಡು ಉಚ್ಕೊಳ್ಳೋದು, ಹಿಂಗೆ ಮಾಡ್ತಾಯಿದ್ಲು. ಆಮೇಲೆ ಐಸ್ ಕ್ರೀಮ್ ಕೊಟ್ಟೆ ಆಯಿತಾ. ಅಮ್ಮ ಐಸ್ ಕ್ರೀಮ್ ನೋಡಿ ಪಾಪ ತಿನ್ನಿಸ್ತಾ ಇರೋದು ಹೆಂಗೆ ಅಂತ. ಆಂಜನೇಯನ್ ಮೂತಿ ಬೇಡಮ್ಮ, ಕೆಮ್ಮಾಗುತ್ತೆ, ಬೇಡಮ್ಮ ಬೇಕಾ ನಮ್ಮ ಸಾಕು. ಆಂಜನೇಯನ್ ಮೂತಿ ಲಿಪಿ ನಿಂದೆಲ್ಲ ಐಸ್ ಕ್ರೀಮು. ಸರಿ ತಗಮ್ಮ. ಅದೇನದು ಕೈಯಲ್ಲಿ? ನಮ್ಮ ಲಿಪಿ ನೀವು ಹೇರ್ ಕಟ್ ಹೇಗಿದೆ ನೋಡಿ. ಹೌ ಮೈ ಬೇಬಿ ಈಸ್ ಲುಕಿಂಗ್ ಕ್ಯೂಟಾ? ಲಿಪಿ ಸಾಕು, ಲಿಪಿ ಅವಳಿಗೆ ಕೆಮ್ಮಾದ್ರೆ ಲಿಪಿ ಅವಳಿಗೆ ಇನ್ನ ನಾವೇನು ಡೈರಿ ಪ್ರಾಡಕ್ಟ್ ಕೊಟ್ಟಿಲ್ವಲ್ಲ, ಮಿಲ್ಕ್ ಎಲ್ಲ ಕೊಟ್ಟಿಲ್ಲ. ಚೀನು ಬೇಡ. ಏನವ ಅಕ್ಕ ಕೊಡ್ತಿಲ್ವಾ ಸ್ವೀಟು? ಬಾ 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 ಅಕ್ಕ ಬಾ. ಮಗುನು ಆಂಜನೇಯ ಆಗಬೇಕು ಅಂತ ಅವ್ರ ಅಜ್ಜಿ ಫೋನ್ ಸಿಕ್ಕುತ್ತೆ ಅಂತ ಫೋನ್ ಇಟ್ಕೊಂಡು ಐಸ್ ಕ್ರೀಮ್ ತಿಂತ ಕೂತಿದೆ ಅಲ್ವಾ. ಬಾ ತಿಯಾ ಮೇಲೋಗೋಣ, ರೂಮ್ ಇನ್ನ ಗಲೀಜಾಗಿದೆ, ಕ್ಲೀನ್ ಮಾಡೋಣ ಬಾ. ಅಕ್ಕವ ಸಿಟ್ಟು ಯಾಕವ? ಬಟ್ಟೆ ಬೇಡವಾ? ಯಾಕ ಚಿನ್ನಿ? ನಿದ್ದೆ ಮಮ್ಮಿ ಅವಳಿಗೆ. ಸುಮ್ಮನೆ ನಗಾಡೋದು ಯಾಕೆ? ಓಹೋ. ಆ್ಯಕ್ಚುಲಿ ನೆನ್ನೆ ಬಾಳೆ ದಿಂಡು ಮತ್ತು ಹುರುಳಿಕಾಳು ಹಾಕ್ಬಿಟ್ಟು ಬಸ್ ಸಾಂಬಾರು ಮಾಡಿದ್ವಿ ಆಯಿತಾ. ಬಟ್ ಇದರಲ್ಲಿ ತುಂಬ ಜನ ಗೊತ್ತಿರಲ್ಲ ಇದನ್ನು ಹಸಿದು ತಿನ್ಬೋದು ಅಂತ ಹೇಳ್ಬಿಟ್ಟು. ಇದರಲ್ಲಿ ಹಸಿದನ್ನ ಚಿಕ್ಕದಾಗಿ ಕೋಸಂಬರಿ ಮಾಡ್ಕೊಂಡು ತಿಂತಾರೆ. ಕೆಲವೊಂದು ಚುರುಮುರಿ ಸ್ಟಾಲ್ಗಳಲ್ಲೆಲ್ಲ ಸೇಲ್ ಮಾಡ್ತಾ ಇರ್ತಾರೆ. ತುಂಬಾ ಹೆಲ್ತಿಗೆ ಒಳ್ಳೆಯದು. ಕಿಡ್ನಿ ಸ್ಟೋನ್ ಇರೋರ್ಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸತಿ ತಿನ್ನಬೇಕು ಅಂತ ಹೇಳ್ತಾರೆ. ಯಾಕಂತಂದರೆ ನಾರಿನ ಅಂಶ ಇರುವಂತಹ ಪದಾರ್ಥ ಆಗಿರೋದ್ರಿಂದ ತುಂಬಾ ಹೆಲ್ದಿ ಆಯಿತಾ. ನಾವು ನೀವು ಬರ್ತೀರಾ ಅಂತ ಒಂದು ಹೆಲ್ದಿ ಚುರುಮುರಿ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ನಾನೇನೋ ಫಂಕ್ಷನ್ಗೆ ಹೋಗ್ರಿ ಅನ್ಕೊಂಡೆ. ಯಾವ ಫಂಕ್ಷನಿಗೆ ಹೋಗ್ಲಿ? ಏನ್ ಮಾಡ್ತಾ ಇದ್ದೀರಾ? ನಾನು ಆಕ್ಚುಲಿ ಏನಂದ್ರೆ ಊಟ ಏನಾದ್ರು ಮಾಡೋಣ ಅಂತ ಪ್ಲಾನ್ ಮಾಡಿದೆ. ನೀವು ಇವಾಗ ಡಯಟ್ ಮಾಡ್ತಾ ಇದ್ದೀರಾ, ಸಣ್ಣ ಆಗಿದ್ದೀರಾ ಅಲ್ವಾ, ಸರಿ ಅಂತ ಹೇಳ್ಬಿಟ್ಟು ಅಪ್ಪ ಬಾಳೆಹಣ್ಣು ತಗೊಂಡ್ಬಂದಿತ್ತು. ಒಂದು ಹೆಲ್ದಿಯಾಗಿ ಇದ್ರಲ್ಲಿ ಸಲಾಡ್ ಮಾಡ್ಕೊಡ್ತೀನಿ ಆಯ್ತಾ. ಹೆಂಗಿರುತ್ತೆ ಅಂತ ಟೇಸ್ಟ್ ಹೇಳಿ. ಅದೇ 10 ನಿಮಿಷ ಆಗ್ಬಿಡುತ್ತೆ, ಟೈಮ್ ಇದೆ ಅಲ್ವಾ. ಸಾನವ್ರು ಆಕ್ಚುಲಿ ಒಂದು ಒಳ್ಳೆ ಕಾಫಿ ಕುಡಿಯಕ್ಕೆ ಒಂದು ಜಾಲಿ ರೈಡ್ ಹೋಗ್ಬಿಟ್ಟು ಸಕಲೇಶ್ಪುರಕ್ಕೆ ಹೋಗ್ಬಿಟ್ಟು ಬಂದ್ರು. ಅಷ್ಟೊತ್ತಿಗೆ ನಾನು ಮಾಡೋಣ ಅಂದ್ಕೊಂಡೆ, ಟೈಮ್ ಆಗೋದೇ ಗೊತ್ತಾಗಲ್ಲ. ಫಸ್ಟ್ ಲೇಯರ್ ಏನಿರುತ್ತೆ ಅದನ್ನ ಪೂರ್ತಿ ತೆಗಿಬೇಕು. ನಿಮ್ಮ ಅಮ್ಮಂಗೆ ತಗೊಂಡೋಗಿ ಕೊಡಿ ಸಹನಾ, ಕೇಳಿ ಫೋನ್ ಮಾಡ್ಬಿಟ್ಟು. ಇಲ್ಲ ಮಾಡ್ತಾರೆ ಹಂಗೆ ಇದೆಯಾ ಅಮ್ಮಂಗೆ? ಇದ್ರ ಜೊತೆಗೆ ಲಿವರ್ ಎಲ್ಲ ಹಾಕಿ ಮಾಡ್ತಾರಲ್ಲ, ಇದೆ ತಾನೆ ನಾನ್ ವೆಜ್ ಹಾಕ್ತಾರೆ ಇದ್ರ ಜೊತೆಗೆ. ಲಿವರ್
ನಂಗೆ ಗೊತ್ತಿಲ್ಲ. ನನಗೆ ಹಾಕ್ತಾರ ಆಂಟಿ? ಗೊತ್ತಿಲ್ಲಪ್ಪ. ಲಿವರು, ಕಡಲೆಕಾಳು, ಇದೆಲ್ಲ ಅದ್ಯಾವುದು ಮತ್ತೆ ನಂಗೆ ಗೊತ್ತಾ? ಇದೆ ಅದು ನಂಗೆ ಗೊತ್ತಾ? ಇದೆ. ಅದು ಬೋಟಿ ಗೊಜ್ಜು ಕಣಕ್ಕ, ಬೋಟಿ ಗೊಜ್ಜು ಕಣಕ್ಕ. ಇಲ್ಲ ಇದೇನೆ 100. ಬೋಟಿ ಗೊಜ್ಜಿಗೆ ಬಾಳೆಕಾಯಿ ಹಾಕ್ತಾರೆ ಸಹನಾ. ಬೋಟಿ ಗೊಜ್ಜಲ್ಲ, ತಡೀರಿ ತೋರಿಸ್ತೀನಿ. ಇದನ್ನು ಹಿಂಗೆ ರೌಂಡ್ ಕಟ್ ಮಾಡ್ಕೊಳ್ತಿದ್ದೀನಿ ಆಯಿತಾ. ನನ್ನ ಹತ್ರ ಚಾಪರ್ ಇರೋದ್ರಿಂದ ನಾನು ನೀಟಾಗಿ ಚಾಪರಿಗೆ ಹಾಕೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ತುಂಬ ಸಣ್ಣನೇ ಇರಬೇಕು ಇದಕ್ಕಿಲ್ಲ ಅಂದರೆ ಟೇಸ್ಟ್ ಬರಲ್ಲ. ಅಂದ್ರಲ್ಲ ಏನಂದ್ರೆ ಇವರ ಜೊತೆ ಹಾಕೋದು ಬಾಳೆಕಾಯಿ ಅಂತೆ. ಮತ್ತೆ ಬಾಳೆ ನನಗೆ ಅದಕ್ಕೆ ಕೇಳಿದ್ದು. ಆಕ್ಚುಲಿ ಸಹನ ಇದೇನು ಗೊತ್ತಾ, ಫುಲ್ಲು ಇದು ಹಾಕಿದೀವಿ ಅಂತಾನೆ ಗೊತ್ತಾಗಬಾರ್ದು. ಅಷ್ಟು ಚಿಕ್ಕದಾಗಿ ಚಾಪ್ ಆಗಬೇಕು, ಆವಾಗಲೇ ಇದ್ರ ಟೇಸ್ಟ್. ಓಕೆನಾ? ಹಲೋ ಹಲೋ, ಯಾರ್ಯಾರೋ ಬಂದ್ಬಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಬಾಳೆ ದಿಂಡ ಸಣ್ಣ ಕಟ್ ಮಾಡಿ ಇಟ್ಕೊಂಡೆ. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತೆ ಕ್ಯಾರೆಟ್ ತುರಿ ತಗೊಂಡಿದ್ದೀನಿ. ಆ್ಯಂಡ್ ಇದು ಹೆಸರು ಕಾಳನ್ನ ಮೊಳಕೆ ಕಟ್ಟಿದ್ದೆ. ಇದಿಲ್ಲ ಅಂತ ಅಂದರೆ ಆಪ್ಷನಲ್, ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಏನು ತೊಂದರೆ ಇಲ್ಲ. ಸ್ವಲ್ಪ ಹಸಿ ಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಅದ್ರ ಜೊತೆಗೆ ಸ್ವಲ್ಪ ದಾಳಿಂಬೆ ಹಣ್ಣು, ಇದು ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಮೇಯ್ನು ಬಾಳೆ ದಿಂಡು ಒಂದೇ ಮೇಯ್ನು. ಏನ್ ಗೊತ್ತಾ, ನೀವು ಯಾವಾಗಲೂ ಸೈಡ್ಗೆ ಹೋಗ್ತಾರೆ ಅದಕ್ಕೆ ಎಲ್ಲ ವಿಡಿಯೋಸ್ಗೆ ಸಹನ ಅದಕ್ಕೆ ಇವರೇ ನಮ್ಮ ಹಸ್ಬೆಂಡ್. ಅದಕ್ಕೆ ಒಟ್ಟು ಕುತ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ಲಿಪಿಗೆ 1-2 ಇಯರ್ಸ್ ಇದ್ದಾಗ ಲಿಪಿ ಊಟ ಮಾಡ್ತಿರ್ಲಿಲ್ಲ ಆಯಿತಾ. ಆವಾಗ ನಾನು ಈ ಸಾಂಗ್ನೇ ಹಾಕ್ಬಿಟ್ಟು ತೋರಿಸ್ತಾ ಇದ್ದೆ. ಆ ಹುಲಿ ಬಂದ ತಕ್ಷಣ ಹೆದರೋಳಲ್ಲ, ಧರಣಿ ಮಂಡಲ ಮಧ್ಯದೊಳಗೆ, ಅದೊಂಥರ ಎಲ್ಲರಿಗೂ ತುಂಬ ಇಷ್ಟ ಅನ್ನೋ ಥರ ಆ ಸಾಂಗು. ಹಾಗಾಗಿ ಇವಳಿಗೂ ಮೊನ್ನೆ ಹಾಕಿದೆ ಆಯಿತಾ. ಅದನ್ನೇ ಫುಲ್ ಕ್ಯೂರಿಯಾಸಿಟಿಯಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಅವಳ ಲೆವೆಲಿಗೆ ಕಾಣುತ್ತಾ ಏನು ಅಂತ ಹೇಳ್ಬಿಟ್ಟು ಕೆಳಗಡೆ ಕೂತ್ಕೊಂಡು ನೋಡಿದೆ. ಅದು ಬಂದರೆ 10 ಮಿನಿಟ್ಸ್ ಆ ಕಡೆ ಈ ಕಡೆ ಅಲ್ಗಾಡಲ್ಲ. ಆ ಸಾಂಗ್ ಕೇಳಿದ್ರು ಕೂಡ ಅದ್ರ ಕಡೆನೇ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾಳೆ. ಆ್ಯಕ್ಚುಲಿ ಮಕ್ಳಿಗೆ ಸ್ಕ್ರೀನ್ ಟೈಮ್ ಒಳ್ಳೇದಲ್ಲ, ಆದರೂ ಅಪರೂಪಕ್ಕೆ ತೋರಿಸ್ತೀನಿ ಅಷ್ಟೇ ನಾನು. ಇವತ್ತಿನ ಮಧ್ಯಾಹ್ನದ ಊಟ ಇದೆ ನಿಮಗೆ. ಓಕೆ, ಸಲಾಡ್ ಇವಾಗೆಲ್ಲ ಮಿಕ್ಸ್ ಮಾಡ್ತೀನಿ. ಹಸಿರು ಮೆಣಸಿಗೆ ಒಂದು ಹಾಕೋದು ಮರ್ತ್ಬಿಟ್ಟಿದೆ, ಅದನ್ನ ಹಾಕ್ಬಿಟ್ಟು ನಿಂಬೆ ಸ್ಕ್ವೀಸ್ ಮಾಡಿ ಒಂಚೂರು ಪೆಪ್ಪರ್ ಪೌಡರ್ ಹಾಕ್ಬಿಟ್ರೆ ಸಾಲ್ಟ್ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಸರ್ವ್ ಮಾಡೋದು ಅಷ್ಟೇನೆ. ಒಂದು ಒಳ್ಳೆ ಹೆಲ್ದಿ ಆಗಿರೋ ಸಲಾಡ್ ರೆಡಿ ಆಗಿಬಿಡುತ್ತೆ. ಡಯಟ್ ಮಾಡೋರಿಗೆ ಬೆಸ್ಟ್ ಫುಡ್ಡು. ಮತ್ತು ಮಧ್ಯಾಹ್ನದ ಹೊತ್ತು ಕೋಸಂಬರಿ ಊಟಕ್ಕೆ ಅದಾದ್ರೂ ಫಂಕ್ಷನಲ್ಲಿ ಏನಾದ್ರು ಡಿಫ್ರೆಂಟಾಗಿ ಮಾಡಬೇಕು ಅಂತ ಅಂದರೆ ಮಾಡಿ. ಸ್ಟಾರ್ಟಿಂಗ್ ನಾನು ವಿಡಿಯೋ ಮಾಡಿದ್ನಲ್ಲ ಸಹನ, ಅವಾಗ ಹಾಕಿದ್ದೆ, ನೆನಪಿದೆಯಾ ನಿಮಗೆ? ಮರ್ತೋಗಿದ್ಯಾ? ಸ್ಟಾರ್ಟಿಂಗ್ ಒಂದು ವಿಡಿಯೋದಲ್ಲಿ ನಾನು ಇದನ್ನು ಹಾಕಿದ್ದೆ, ಬಾಳೆ ದಿಂಡಿನ ಚುರುಮುರಿ ಅಂತೀನಿ ಸಲಾಡ್ಡು. ಆದರೆ ಚುರುಮುರಿ ಮಾಡೋರು ಇದನ್ನು ಮಿಕ್ಸ್ ಮಾಡ್ತಾರೆ. ಆ್ಯಕ್ಚುಲಿ ಬಾಳೆ ದಿಂಡಲ್ಲಿ ಏನೋ ಮಾಡಿದ ನೆನಪಿದೆ, ಇದನ್ನ ನೆನಪಿದೆ. ತುಂಬ ಜನಕ್ಕೆ ಗೊತ್ತಿರಲ್ಲ, ಅಯ್ಯೋ ಇದನ್ನು ಹಸಿನೂ ತಿನ್ಬೋದಾ ಅಂತ ಅನ್ಕೋತಾರೆ. ಇಷ್ಟು ಸಣ್ಣ ಕಟ್ ಮಾಡಿ ಇದನ್ನ ತಿಂದ್ರೆ ಅಯ್ಯೋ ಇದು ಅಂತಾನೆ ಗೊತ್ತಾಗಲ್ವಲ್ಲ ಅಂತಾನು ಹೇಳ್ತಾರೆ. ಸಹ ನಂಗೆ ಇದ್ರಲ್ಲೇ ಹೊಡೆಯೋದು, ಡಯಟ್ ಏನಾದ್ರು ಬ್ರೇಕ್ ಮಾಡಿದ್ರೆ ಸ್ಟಾಪ್ ಮಾಡಿದ್ರೆ. ಆಕ್ಚುಲಿ ಇನ್ನೊಂದ್ಸಲ ಹೆಸರು ಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಯಾರಿಗೆ ಏನ್ ಇಷ್ಟ ಅದನ್ನ ಬೇಕಾದ್ರೆ ಈರುಳ್ಳಿನೂ ಹಾಕೋಬಹುದು, ಏನ್ ಬೇಕಾದ್ರೂ ಹಾಕೋಬಹುದು. ಬಾಯ್ಲ್ ಮಾಡಿರೋದು ಕಾಳುಗಳು ಹಾಕೋಬಹುದು, ಸ್ಟೀಮ್ ಮಾಡಿರೋದು. ಹೊಟ್ಟೆ ತುಂಬಬೇಕಲ್ಲ ನಿಮಗೆ, ಮತ್ತೆ ಹೊಟ್ಟೆ ಹಸಿ ಬರ್ತಲ್ಲ. ಸ್ಪೂನ್ ಕೊಡ್ಲಾ? ಇವಾಗ ಟೇಸ್ಟ್ ಹೆಂಗಿದೆ ಅಂತ ಕರೆಕ್ಟಾಗಿ ಹೇಳ್ಬೇಕು. ಬಾಳೆ ದಿಂಡು ಅಂತ ಗೊತ್ತಾಗುತ್ತಾ? ಗೊತ್ತಾಗ್ತಾ ಇಲ್ಲ. ಕೋಸಂಬರಿಗಿಂತ ಚೆನ್ನಾಗಿದೆ ಅಲ್ವಾ? ಅಂತ ಹೇಳ್ತೀವಿ. ಆಂಟಿ ತಿಂದ್ರೆ ನಾನು ನಿಜ ಬಾಳೆ ದಿಂಡಿ ಇದೆಯಾ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ. ಹೌದು. ಸಾಕಂಟಿ ಸರಿ. ಆ್ಯಕ್ಚುಲಿ ನಾನು ಸಹನ ಟೇಸ್ಟ್ ಮಾಡಿಬಿಟ್ಟು ತಗೊಂಡೋಗಿ ಕೊಡ್ತಾಯಿದ್ವಿ ಸಹನ ಅವ್ರ ಹಸ್ಬೆಂಡಿಗೆ. ಸರ್ರಿಗೆ ಹೇಗಿದೆ ನೋಡಿ, ಏನು ಹಾಕಿದ್ದೀವಿ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಗೆಸ್ ಮಾಡಬೇಕು ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನಾವು ಮಾತಾಡ್ತಿದ್ವಿ ಅಲ್ವಾ, ಅದರಲ್ಲಿ ಅವ್ರಿಗೆ ಗೊತ್ತಾಯಿತು. ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ, ಅದನ್ನು ಹಾಕಿದೆಯಾ ಅಂತಲೇ ಅನ್ನಿಸ್ಲಿಲ್ಲ ಅಂತ ಅಂದರು. ನಿಜವಾಗ್ಲೂ ನೀವು ಯಾರಾದರೂ ಗೊತ್ತಿಲ್ಲ ಅಂತ ಅಂದರೆ ಟ್ರೈ ಮಾಡಿ ನೋಡಿ ಆಯಿತಾ. ತುಂಬಾ ಹೆಲ್ದಿ, ಬಟ್ ಸಣ್ಣದಾಗಿ ಕಟ್ ಮಾಡಬೇಕು. ಅದು ಒಂದೇ ಸಜೆಷನ್ ಅಷ್ಟೇ ನಾನು ನಿಮಗೆ ಕೊಡೋದು. ನನ್ನ ಮಗಳು ನೋಡಿ ಅವಾಗಿಂದ ಸುಮ್ಮನೆ ಪುಣ್ಯಕೋಟಿ ಸಾಂಗ್ ಹಾಕಿದ
ಹಾಕಿದ್ದೆ ಅಲ್ವಾ, ಅದನ್ನೇ ಕೇಳ್ತಾನೇ ಇದ್ಲು. ಮತ್ತು ನಾವೆಲ್ಲ ತಿಂತಿರೋದನ್ನ ನೋಡ್ಬಿಟ್ಟು ಕೊಡು ಕೊಡು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಜಗಳ ಮಾಡ್ತಾಯಿದ್ಲು. ಹಾಗಾಗಿ ಸ್ವಲ್ಪ ಮಾವಿನ ಹಣ್ಣಿತ್ತು, ಸೀಸನ್ ಅಲ್ವಾ, ಸ್ವೀಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಮಾವಿನ ಹಣ್ಣನ್ನು ಮ್ಯಾಶ್ ಮಾಡಿಬಿಟ್ಟು ಸರ್ ಹತ್ರ ಕೊಟ್ಟಿದ್ದೆ. ಅವ್ರು ತಿನ್ನಿಸ್ತಾ ಇದ್ರು. ಅದೊಂದು ಗ್ಲಿಮ್ಸ್ ಅಷ್ಟೇ ಇದು. ಆ್ಯಕ್ಚುಲಿ ಪಾರ್ಸೆಲ್ ಬಂದಿತ್ತು ಆಯಿತಾ. ಪಾರ್ಸೆಲ್ನ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾ ಇದ್ವಿ. ನಾನು ಸಹನ ಅದು ಇದು ಏನಾದರೂ ಮಾತಾಡಿಕೊಂಡು ಓಪನ್ ಮಾಡ್ತಾ ಇದ್ವಿ. ಕೆಲವೊಂದೊಂದೆಲ್ಲ ಪರ್ಸ್ನಲ್ ಇರುತ್ತಲ್ವ, ಹಾಗಾಗಿ ಆಡಿಯೋನ ಮ್ಯೂಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಸೊ ಇವಾಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ನಮ್ಮ ಲೈಫ್ ಸ್ಟೈಲಲ್ಲಿ ಎಲ್ಲದನ್ನು ಸೋಷಿಯಲ್ ಮೀಡಿಯಾ ಮುಂದೆ ಕೆಲವೊಂದನ್ನು ಪ್ರೆಸೆಂಟ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ವ. ಹಾಗಾಗಿ ಯಾವ ಥರ ವೀಡಿಯೋ ಮಾಡಬೇಕು ಈ ಜ್ಯೂಸರ್ದನ್ನು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಮಾತಾಡ್ತಾ ಇದ್ವಿ ಅಷ್ಟೇ. ಕೂತ್ಕೊಂಡೆ ಇದನ್ನು ಎತ್ತೋಣ ಅಂತ ಟ್ರೈ ಮಾಡಿದೆ, ಕೂತ್ಕೊಂಡು ಎತ್ತಕ್ಕಾಗಲ್ಲ. ಆ್ಯಕ್ಚುಲಿ ತುಂಬಾ ವೆಯ್ಟ್ ಇತ್ತು. ಹಾಗಾಗಿ ಎದ್ದು ನಿಂತ್ಕೊಂಡು ಎತ್ಬಿಟ್ಟು ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಓಪನ್ ಮಾಡಿಬಿಟ್ಟು ಪುನಃ ಅದರೊಳಗಡೆ ಜೋಡಿಸಿ ಎತ್ತಿಟ್ಬಿಟ್ವಿ. ಬಿಕಾಸ್ ವಿಡಿಯೋ ಮಾಡೋದಿನ ನೀಟಾಗಿ ತೆಗೆದಿಟ್ಕೊಂಡು ಮತ್ತು ಎಲ್ಲಿಗೆ ಬೇಕು ಅಲ್ಲಿಗೆ ಆರ್ಗನೈಸ್ ಮಾಡ್ಕೊಳ್ಳೋಣ. ಇವಾಗಲೇ ತೆಗೆದಿಟ್ರೆ ಡಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಅದೇ ಬಾಕ್ಸ್ ಒಳಗೆ ಹಾಕ್ಬಿಟ್ಟು ಎತ್ತಿಟ್ವಿ. ಆ್ಯಂಡ್ ಕೆಲವೊಂದು ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಆಯಿತಾ. ಮಷಿನರೀಸ್ ಆಗಿರ್ಬೋದು, ನಾನು ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ ಆಗಿರ್ಬೋದು, ಆ್ಯಂಡ್ ನಾನು ಬೈ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಲ್ವ ಅಂತಹ ಪ್ರಾಡಕ್ಟ್ಸ್ ಆಗಿರ್ಬೋದು, ಅದೆಲ್ಲ ಬಂದಾಗ ತುಂಬಾ ಖುಷಿ ಅಂತ ಅನಿಸುತ್ತೆ ನನಗೆ ನಿಜವಾಗ್ಲೂ. ನೋ ಮನೇಲಿ ಒಂದು ಕ್ವಿಲ್ಟ್ ಇತ್ತು ಆಯಿತಾ, ಅದನ್ನು ತೊಗೊಂಡೋಗ್ಬಿಟ್ಟು ಫುಲ್ ಬೆಡ್ ಕೆಳಗೆ ಹಾಕಿಟ್ಟೈತೆ, ಇವಾಗ ಯೂಸ್ ಆಗಲ್ಲ ಅಂತ ಹೇಳಿಬಿಟ್ಟು. ಹಾಗಾಗಿ ವೈಟ್ ಕಲರ್ ಬೆಡ್ಶೀಟ್ ಹಾಕಿದ್ದೆ, ಅದ್ರ ಮೇಲ್ಗಡೆ ಕ್ವಿಲ್ಟ್ ಕವರ್ ಹಾಕಿದ್ದೆ. ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ವೈಟ್ ಕಲರ್ ಹೀಗೆ ಬೆಡ್ ಮೇಲೆ ಹಾಕ್ಬಿಟ್ಟು ವೀಡಿಯೋ ಶೂಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಹಾಕಿದೆ. ಅದಾದಮೇಲೆ ಪಾಪ ಕೆಳಗಡೆ ಮೋಹನ್ ಜೊತೆ ಇದ್ಲಲ್ಲ, ಅವಳನ್ನ ಕರ್ಕೊಂಡು ಬಂದು ರೆಡಿ ಮಾಡೋಣ ಅಂತ ಹೇಳಿ ಕರ್ಕೊಂಡು ಬಂದೆ. ಸ್ವಲ್ಪ ಕುಯ್ಯೋ ಮಿಯೋ ಅಂತ ಇದ್ಲು, ಅಂತೂ ಒಂದು ರೇಂಜಿಗೆ ಬಿಡ್ದೇ ರೆಡಿ ಮಾಡ್ತಾ ಇದ್ದೀನಿ. ಬಟ್ ವಿಡಿಯೋ ಅಂತೂ ತುಂಬ ಚೆನ್ನಾಗಿ ಬಂತು. ಆಲ್ರೆಡಿ ನಂದು ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ಶಾರ್ಟ್ಸ್ ವೀಡಿಯೋಸ್ ಹಾಕಿರ್ತೀನಲ್ವಾ, ಅದ್ರಲ್ಲಿ ನೋಡಿರ್ತೀರಾ ಅಂತ ಅನಿಸುತ್ತೆ. ನಾನು ಫಸ್ಟ್ ಕ್ರೈಯಿಂದ ಬಟ್ಟೆ ಒಂದು ಆರ್ಡರ್ ಮಾಡ್ಕೊಂಡಿದ್ದೆ. ಹೇರ್ ಕ್ಲಿಪ್ಸ್ ಆಗಿರ್ಬೋದು, ಸಾಕ್ಸ್ ಆಗಿರ್ಬೋದು, ಬಟರ್ಫ್ಲೈ ಆಗಿರ್ಬೋದು, ಪ್ರತಿಯೊಂದು ಆಕ್ಸೆಸರೀಸು ಸಹನನೇ ತೊಗೊಂಬಂದಿದ್ರು. ಮತ್ತು ಅಂಬ್ರೆಲನೂ ಅಷ್ಟೇ. ಅದ್ರದ್ದು ಎಲ್ಲ ಕ್ರೆಡಿಟು ನಮ್ಮ ಸಹನಂಗೆ ಹೋಗಬೇಕು ವಿಡಿಯೋ ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ. ಆ ಬಟರ್ಫ್ಲೈದು ಪ್ರತಿಯೊಂದು ಅವ್ರದ್ದೇ ಕಂಪ್ಲೀಟಾಗಿದ್ರದ್ದೆಲ್ಲ ತಲೆ ಉಪಯೋಗಿಸಿ ಐಡಿಯಾ ಕೊಟ್ಟು ವಿಡಿಯೋ ಶೂಟ್ ಮಾಡಿಸಿದ್ದು. ನಾನಂತೂ ಏನು ತಲೆ ಕೆಡ್ಸ್ಕೊಂಡಿರಲಿಲ್ಲ. ಡ್ರೆಸ್ ಒಂದು ಈ ಕಲರ್ ಇದೆ ಸಹನ ಅಂತ ಹೇಳ್ಬಿಟ್ಟು ಫೋಟೋ ಕಳಿಸಿದ್ದೆ, ಅದಕ್ಕೆ ತಕ್ಕಂತೆ ಮ್ಯಾಚ್ ಮಾಡ್ಕೊಂಡು ಎಲ್ಲ ತಗೊಂಡು ಬಂದರು. ಬಟ್ ತುಂಬ ಚೆನ್ನಾಗಾಯಿತು ವಿಡಿಯೋ ಶೂಟು. ಪಾಪುನು ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು. ಆ್ಯಂಡ್ ಎಲ್ಲರೂ ಕಮೆಂಟ್ ಹಾಕಿದ್ದೀರಾ, ತುಂಬ ಹೈಯೆಸ್ಟ್ ಕಮೆಂಟ್ ಬಂದಿತ್ತು. ನನಗಂತೂ ನೋಡಿ ಫುಲ್ ಖುಷಿ ಆಯಿತು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕೆಲವರೆಲ್ಲ ಕಮೆಂಟ್ ಹಾಕಿರ್ತಾರೆ, ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಹೇಳಿಬಿಟ್ಟು. ಎಷ್ಟು ಕೆಲಸ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಒಂದು ವೀಡಿಯೋ ಶೂಟ್ ಮಾಡೋದು ಅಂತ ಅಂದರೆ, ಒಂದು ಮೆಮೊರೀಸ್ ಕ್ರಿಯೇಟ್ ಮಾಡೋದು ಅಂತ ಅಂದರೆ ಅಷ್ಟು ಈಸಿ ಅಲ್ಲ ಆಯಿತಾ. ಕಂಟೆಂಟ್ ಕ್ರಿಯೇಟರ್ಸಿಗೆ ಇದು ಒಂದು ಕೆಲಸದ ಥರನೇ. ಬಿಕಾಸ್ ಒಂದಿನ ವೀಡಿಯೋ ಹಾಕಲಿಲ್ಲ ಅಂತ ಅಂದ್ರೂ ನಾವು ಅರ್ನ್ ಮಾಡುವಂತಹ ರೆವಿನ್ಯೂ ಯೂಟ್ಯೂಬಲ್ಲಿ ಅರ್ನ್ ಮಾಡೋಕ್ಕಾಗಲ್ಲ. ಬಿಕಾಸ್ ಲಾಂಗ್ ವೀಡಿಯೋಸಲ್ಲಿ ಅಷ್ಟೇ ನಮಗೆ ರೆವಿನ್ಯೂ ಬರುತ್ತೆ, ಶಾರ್ಟ್ ವೀಡಿಯೋಸಲ್ಲಿ ತುಂಬಾ ಕಡಿಮೆ ಇರುತ್ತೆ. ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಅದ್ರ ಬಗ್ಗೆ ಬೇಕು ಅಂತ ಅಂದರೆ ಒಂದು ವೀಡಿಯೋ ಕೂಡ ಮಾಡ್ತೀನಿ. ಪಾಪು ಅಂತೂ ತುಂಬ ಮುದ್ದಾಗಿ ಕಾಣ್ತಾ ಇದ್ದಾಳಲ್ವ. ಬಟರ್ಫ್ಲೈಗೂ ಆ ಡ್ರೆಸ್ ಕಲರಿಗೂ ಪರ್ಫೆಕ್ಟಾಗಿ ಅನ್ನಿಸ್ತಾ ಇತ್ತು. ಮೋಹನ್ಗಂತೂ ಎತ್ತಿ ಎತ್ತಿ ಅಂತ ಹೇಳ್ತಾನೆ ಇದ್ದೆ. ಅವ್ರ ಮೇಲೆ ಎತ್ತೋದು ಕೆಳಗಡೆ ಬಿಡೋದು. ಒಂದು ಸತಿ ವೀಡಿಯೋ ಮಾಡುವಾಗ ನೋಟಿಸ್ ಮಾಡಲಿಲ್ಲ, ಕೈಯೇ ಅರ್ಧ ಕಾಣಿಸ್ತಾ ಇತ್ತು. ಆಮೇಲೆ ಸರಿ ಬಟ್ಟೆ ಒಳಗಡೆಯಿಂದ ಕೈ ಹಾಕ್ಬಿಟ್ಟು ಮಾಡಿ ಅಂತ ಹೇಳಿದೆ. ಸರಿ ಟರಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ರು. ಬಟ್ ಅವರಿಗೂ ಗ್ರಿಪ್ ಸಿಗ್ತಿರ್ಲಿಲ್ಲ ಆಯಿತಾ. ಸೈಡಲ್ಲಿ ಇನ್ನೊಂಚೂರು ಮಧ್ಯದಲ್ಲಿ ಬರಬೇಕಿತ್ತು, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಂತೂ ಒಂದು ರೇಂಜಿಗೆ ಶೂಟ್ ಮಾಡಿಬಿಟ್ಟು ಟ್ರೈ ಮಾಡಿದ್ವಿ. ಆ್ಯಕ್ಚುಲಿ ಪರ್ಫೆಕ್ಟಾಗಿ ಬಂತು. ಕುಯ್ಯೋ ಅಂತ ಇದ್ಲು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಸಮಾಧಾನ ಮಾಡಿದ್ವಿ. ಕೊನೆಗೆ ನೋಡಿ ಡ್ರೆಸ್ ಒಳಗಡೆಯಿಂದ ಈ ಥರ ಕೈ ಹಾಕ್ಬಿಟ್ಟು ಮಾಡಿಸ್ದೆ. ಆದರೂ ಕೂಡ ಡ್ರೆಸ್ ಮೇಲೋಗಿತ್ತು, ಅದು ಕರೆಕ್ಟಾಗಿ ಬರಲಿಲ್ಲ. ಒಂದು ಸತಿ ಹಿಂಗೆ ಮೇಲೆ ಕೆಳಗಡೆ ಇಳಿಸೋದು ಅಂತಂದರೆ ಅಷ್ಟು ಈಸಿ ಅಲ್ಲ. ಬಿಕಾಸ್ ಮಕ್ಕಳನ್ನ ಗ್ರಿಪ್ ಸಿಕ್ಕಲ್ಲ, ಎತ್ತಬೇಕು, ಅವಳು ನಗಾಡಬೇಕು, ಅವಳು ಪೋಸ್ ಕೊಡಬೇಕು. ಅವಳು ಒಟ್ಟಿನಲ್ಲಿ ಮೋಹನ್ ಇದ್ದಿದ್ದಕ್ಕಂತೂ ಫುಲ್ ಹ್ಯಾಪಿಯಾಗಿ ವಿಡಿಯೋ ಶೂಟ್ ಮಾಡಿಸ್ಕೊಂಡ್ಲು. ಬಟ್ ನಾನು ಸಹನ ಅಥವಾ ಅಮ್ಮ ಯಾರಾದರೂ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾಕಂದರೆ ಹಂಗೆ ಮೇಲಿಂದ ಕೆಳಗಡೆ ಇಳಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ. ನನಗೂ ಸಹನಂಗೂ ಅಂತೂ ಫುಲ್ ಎಕ್ಸೈಟ್ಮೆಂಟ್ ಆಯಿತಾ.
ಪರ್ಫೆಕ್ಟಾಗಿ ಬಂತು ಕೊನೆಗೂ ವಿಡಿಯೋ ಅಂತ ಹೇಳಿಬಿಟ್ಟು ಲಾಸ್ಟಿಗೆ ಒಂದೆರಡು ಫೋಟೋನಾದರೂ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಅವಳು ಕುಯ್ ಅಂತ ಇದ್ಲು, ಫೋಟೋ ತೆಗಿಯೋಕ್ಕಾಗಲಿಲ್ಲ. ಸರಿ ಅಟ್ಲೀಸ್ಟ್ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಕ್ಕೆ ಒಂದು ವೀಡಿಯೋನಾದ್ರು ಚೆನ್ನಾಗಿ ಬಂತಲ್ಲ ಅಂತ ಹೇಳ್ಬಿಟ್ಟು ಸಮಾಧಾನ ಪಟ್ಕೊಂಡ್ವಿ. ಬಟ್ ಸಹನಂಗೆ ಒಂದೇ ಒಂದು ಪಾಪನ ಎತ್ಕೊಂಡು ಫೋಟೋ ತೆಗೆಸ್ಕೋಬೇಕಿತ್ತಾಯ್ತಾ. ಅವಳಂತೂ ಮೋಹನ್ನ ನೋಡೋದು ಅಳ್ಳೋದು, ಮೋಹನ್ ಹತ್ರ ಹೋಗ್ಬೇಕು ಅಂತ ಅಳ್ಳೋದು ಮಾಡ್ತಾಯಿದ್ಲು. ಸಾಂಗ್ ಹಾಕ್ಬಿಟ್ಟು ಈ ಥರ ವೀಡಿಯೋ ಎಡಿಟ್ ಮಾಡಿದ್ದೀನಿ. ತಿಯಾ ಮೋಹನ್ ಪ್ರೊಫೈಲಲ್ಲೂ ಕೂಡ ಇದೆ, ಮತ್ತು ಶೋ ಮೋಹನ ವ್ಲಾಗ್ಸ್ ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ ಅಂತ ಚೆಕ್ ಮಾಡಿ ಒಂದ್ಸತಿ ರೀಲ್ ಹೇಗೆ ಬಂದಿದೆ ಅಂತ. ಇಷ್ಟು ಎಫರ್ಟ್ ಹಾಕ್ಬಿಟ್ಟು ಮೆಮೊರೀಸ್ನ ಕ್ರಿಯೇಟ್ ಮಾಡಿದೆ ಆಯಿತಾ. ಲಿಪಿಗೂ ಅಷ್ಟೇ ವರ್ಷ ಫೋಟೋಶೂಟ್ ಮಾಡ್ತಾ ಇದ್ದೆ ನಾನು. ಮತ್ತು ಆವಾಗೆಲ್ಲ ನನಗಿಷ್ಟು ಐಡಿಯಾ ಇರಲಿಲ್ವಲ್ಲ, ಕ್ಯಾಮ್ರಾಮ್ಯಾನ್ ಹತ್ರ ಹೇಳ್ಬಿಟ್ಟು ಫೋಟೋಗ್ರಾಫರ್ ಹತ್ರನೇ ಫೋಟೋ ತೆಗೆಸ್ತಾ ಇದ್ದೆ. ಬಟ್ ವೀಡಿಯೋ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ನಂಗೆ ಆವಾಗ. ಹಾಗಾಗಿ ತುಂಬ ಫೋಟೋಸ್ ಲಿಪಿದು ಇದೆ, ಅವಳು ಬರ್ಡೇ ಟೈಮಲ್ಲಿ ಹಾಕಿದ್ದೆ, ಮತ್ತು ಅವಳ ಪ್ರೊಫೈಲಲ್ಲೂ ಕೂಡ ಹಾಕಿದ್ದೀನಿ. ಸೊ ಲಿಪಿಗೂ ಮೆಮೊರೀಸ್ನ ಮಿಸ್ ಮಾಡಿಲ್ಲ ಫೋಟೋಶೂಟ್ ಮಾಡೋದು, ಆ್ಯಂಡ್ ಇವಳಿಗೂ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಮಾಡ್ತಾನೇ ಇದ್ದೀನಿ. ಆ್ಯಂಡ್ ಇದು ಸಂಜೆ ಫ್ರೆಶ್ ಅಪ್ ಆಗಿ ಲಿಪಿಗೆ ಓದಿಸ್ತಾ ಇದ್ದೆ. ಸ್ವಲ್ಪ ಅಡುಗೆ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಲಿಪಿನ ಓದಿಸ್ಬಿಟ್ಟು ಮಲಗಿಸ್ದೆ. ಹೀಗೆ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ದಿನ ಮ್ಯಾನೇಜ್ ಆಗ್ತಾ ಇದೆ. 2 ಮಕ್ಕಳನ್ನ ಇಟ್ಕೊಂಡು ವೀಡಿಯೋ ಮಾಡಿಕೊಂಡು, ಆ್ಯಂಡ್ ಅದ್ರ ಜೊತೆಗೆ ಎಡಿಟಿಂಗ್ ಮಾಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು, ಮತ್ತು ಅಡುಗೆ ತಿಂಡಿ ಎಲ್ಲ ಮಾಡಿಕೊಂಡು ಒಂದು ರೇಂಜಿಗೆ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ. ಸೊ ಹಾಗಾಗಿ ನನಗೆ ತುಂಬ ರಿಸ್ಕ್ ಅಂತ ಅನಿಸೋದಿಲ್ಲ. ಕಸ ಗುಡಿಸೋದು, ಮನೆ ಒರೆಸೋದು, ಪಾತ್ರೆ ತೊಳೆಯೋದು ಪ್ರತಿಯೊಂದಕ್ಕೂ ನಾನು ಹೆಲ್ಪ್ ಮಾಡಿಸ್ಕೊಳ್ತೀನಿ. ಹಾಗಾಗಿ ನನಗೆ ಈಸಿಯಾಗಿ ಸ್ವಲ್ಪ ಈ ವಿಡಿಯೋ ಮಾಡೋಕ್ಕೆ ಅನಿಸ್ತಾ ಇದೆ. ಪಾಪು ಇಟ್ಕೊಂಡಿಲ್ಲ ಅಂದರೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು. ಸಂಜೆ ಟೈಮ್ ಮೋಹನ್ ಇದ್ದರೆ ಮೋಹನ್ ಪಾಪುನ ಎತ್ಕೊಂಡು ಮ್ಯಾನೇಜ್ ಮಾಡ್ತಾರೆ. ಅವರಿಲ್ಲ ಅಂತ ಅಂದರೆ ಹೀಗೆ ಪ್ಲೇ ಮ್ಯಾಟ್ ಮೇಲೆ ಹಾಕ್ಕೊಂಡು ಆಟ ಆಡಿಸ್ಕೊಂಡು ಓದಿಸ್ತೀನಿ. ಹೋಪ್ ನಿಮ್ಗೆಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ನನ್ನ ವಿಡಿಯೋನ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಮೆಂಟ್ ಹಾಕಿ ಆಯಿತಾ, ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನಿಮ್ಮ ಕಮೆಂಟಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತೀನಿ. ಆ ಕಮೆಂಟ್ನ ನೋಡಿ ನನಗೆ ತುಂಬಾ ಖುಷಿ ಆಗುತ್ತೆ. ಮತ್ತು ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.